ಹರೇ ಕೃಷ್ಣ, ಜೈ ಜಗನ್ನಾಥ. ಹಿಂದಿನ ವಿಡಿಯೋದಲ್ಲಿ ಜಗನ್ನಾಥನ ಬಗ್ಗೆ, ಜಗನ್ನಾಥನ ಆಲಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋದ್ವಿ. ಈ ವಿಡಿಯೋದಲ್ಲಿ ಜಗನ್ನಾಥನ ರಥಯಾತ್ರೆಯ ಬಗ್ಗೆ, ರಥಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಬನ್ನಿ. ಪುರಿ ಜಗನ್ನಾಥನ ಆ ರಥಗಳು ಅವನ ಅಪ್ಪಣೆ ಇಲ್ಲದೆ ಮುನ್ನಕ್ಕೆ ಹೋಗೋದಿಲ್ಲ. ಪುರಿ ಜಗನ್ನಾಥನ ಆಲಯದಿಂದ ಜಗನ್ನಾಥ, ಸುಭದ್ರ ಮತ್ತೆ ಬಲದೇವರನ್ನ ಗುಂಡೀಚ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಗುಂಡೀಚ ಅನ್ನೋರು ರಾಜ ಇಂದ್ರದ್ಯುಮ್ನನ ಮಡದಿ. ಈ ಇಂದ್ರದ್ಯುಮ್ನ ಜಗನ್ನಾಥನೇ ಬಂದು ನಿನಗೇನು ವರ ಬೇಕು ಅಂತ ಕೇಳು ಅಂದಾಗ ನನಗೆ ಯಾವುದೇ ಸಂತಾನವಾಗಬಾರ್ದು ಅಂತ ಬೇಡ್ಕೊಂಡಿರ್ತಾನೆ. ಹಾಗಾಗಿ ಇಂದ್ರದ್ಯುಮ್ನನಿಗೆ ಮತ್ತೆ ಆತನ ಮಡದಿಗೆ ಯಾವುದೇ ಮಕ್ಕಳಿರೋದಿಲ್ಲ. ಕೃಷ್ಣ, ಬಲರಾಮ ಮತ್ತೆ ಸುಭದ್ರೆ ಇವರ ಮಕ್ಕಳಾಗಿ ಇರ್ತಾರೆ. ಹಾಗೇನೆ ಕೃಷ್ಣನನ್ನ ಅವರು ಮಗನನ್ನಾಗಿ ಸ್ವೀಕರಿಸ್ತಾರೆ. ಹಾಗಾಗಿ ರಥಯಾತ್ರೆ ಸಮಯದಲ್ಲಿ ಗುಂಡೀಚ ಮಂದಿರಕ್ಕೆ ಜಗನ್ನಾಥ, ಸುಭದ್ರ ಮತ್ತೆ ಬಲದೇವನನ್ನ ಕರ್ಕೊಂಡು ಹೋಗಲಾಗುತ್ತೆ. ಅದು ಯಾವಾಗ ಅವರು ಹುಷಾರ್ ತಪ್ಪಿ ಮಲ್ಕೊಂಡಿರ್ತಾರಲ್ಲ, ಹುಷಾರಾಗಿ ದೇಗುಲದಿಂದ ಹೊರಗಡೆ ಬಂದ್ಮೇಲೆ ಆ ರಥಯಾತ್ರೆ ಸಮಯದಲ್ಲಿ ಆಲಯದಿಂದ ಗುಂಡೀಚ ಮಂದಿರಕ್ಕೆ ಆ 3 ಜನನ ಕರ್ಕೊಂಡು ಹೋಗ್ತಾರೆ ರಥದಲ್ಲಿ. ಈ ಜಗನ್ನಾಥನ, ಈ ಪುರಿ ಜಗನ್ನಾಥನ ರಥಯಾತ್ರೆಯಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ದೇಗುಲಗಳಲ್ಲಿ ಏನಾದ್ರೂ ಉತ್ಸವ ನಡಿಬೇಕು ಅಂತ ಹೇಳಿದ್ರೆ ಉತ್ಸವ ಮೂರ್ತಿಗಳು ದೇಗುಲದಿಂದ ಹೊರಗಡೆ ಬರ್ತಾರೆ. ಆದ್ರೆ ಈ ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿ ಹಾಗಲ್ಲ. ಸಾಕ್ಷಾತ್ತು ಆ ಮೂಲ ವಿಗ್ರಹಗಳೇ ದೇಗುಲದಿಂದ ಹೊರಗೆ ಬರಲಾಗತ್ತೆ. ಆ ಮೂಲ ವಿಗ್ರಹಗಳನ್ನ ರಥದಲ್ಲಿ ಕೂರಿಸ್ಕೊಂಡು ರಥಯಾತ್ರೆಯನ್ನ ಮಾಡಲಾಗುತ್ತೆ. ಈ ಜಗನ್ನಾಥನ ರಥಯಾತ್ರೆ ಮತ್ತಷ್ಟು ಯಾಕೆ ಈ ವಿಶಿಷ್ಟತೆಯನ್ನ ಹೊಂದಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದೆ. ಅದೇನಪ್ಪಾ ಅಂದ್ರೆ, ಇಂದಿಗೂ ಭಗವಂತ ಮತ್ತೆ ಭಕ್ತನ ನಡುವೆ ಮಾಡುವಂತಹ ಆ ಕೃಷ್ಣನ ಲೀಲೆ. ಜಗನ್ನಾಥನ ರಥಯಾತ್ರೆಯ 15 ದಿನಗಳ ಮುಂಚೆ ಸ್ನಾನ ಯಾತ್ರೆ ಅಂತ ಮಾಡಿಸಲಾಗುತ್ತೆ. ಈ ಸ್ನಾನ ಯಾತ್ರೆಯಲ್ಲಿ ಜಗನ್ನಾಥ, ಸುಭದ್ರ ಮತ್ತೆ ಬಲದೇವರಿಗೆ ಸ್ನಾನ ಮಾಡಿಸಲಾಗುತ್ತೆ. ಆ ಸ್ನಾನ ಮಾಡಿಸಿದ ನಂತರ ಅವರಿಗೆ ಹುಷಾರ್ ತಪ್ಪುತ್ತೆ. ನಮ್ಗೆಲ್ಲರಿಗೂ ಹುಷಾರ್ ತಪ್ಪಿದ ನಂತರ ನಾವು ಹೇಗೆ ಗುಣಮುಖರಾಗಲು ಔಷಧಿಯನ್ನ ಪಡ್ಕೋತೀವಿ, ಹಾಗೆ ಅವರಿಗೂ ಕೂಡ ಔಷಧಿಯನ್ನ ಕೊಡಲಾಗುತ್ತೆ ಈ 15 ದಿವಸ. ಆತನದ್ದು ಆಧ್ಯಾತ್ಮಿಕ ದೇಹ, ಆತನದ್ದು ಸಚ್ಚಿದಾನಂದ ವಿಗ್ರಹ, ಅಂದ್ರೆ ಸಚ್ಚಿದಾನಂದವಾದಂತ ಒಂದು ರೂಪವನ್ನ ಮತ್ತೆ ದೇಹವನ್ನ ಪಡ್ಕೊಂಡಿರುವಂತಹ ಆ ಭಗವಂತ ತನ್ನ ಮತ್ತೆ ಭಕ್ತರ ನಡುವಿನ ಸಂಬಂಧವನ್ನ ಆತ ನಮ್ಮ ಮುಂದಿಗೆ ಸದಾ ಇದ್ದಾನೆ ಅಂತ ಹೇಳೋದಿಕ್ಕೆ ಇಂತಹ ಲೀಲೆಗಳನ್ನ ಅಲ್ಲಿ ಪುರಿ ಕ್ಷೇತ್ರದಲ್ಲಿ ಜಗನ್ನಾಥ ನಮಗೆ ತೋರಿಸ್ತಾ ಇರ್ತಾನೆ. ಭಗವಂತ ನಮ್ಮ ಜೊತೆ ಸದಾ ಇರ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೆ ಯಾವ್ದಾದ್ರು ಬೇಕಾ? ಜಗನ್ನಾಥ ನಮ್ಮೊಂದಿಗೆ ಸದಾ ಇರ್ತಾನೆ ಅನ್ನೋದಕ್ಕೆ ಪ್ರತಿ ವರ್ಷ ನಡೆಯುವಂತಹ ಈ ರಥಯಾತ್ರೆ ನಮಗೊಂದು ಉದಾಹರಣೆ. ಜಗನ್ನಾಥ, ಬಲದೇವ ಮತ್ತೆ ಸುಭದ್ರ ಹುಷಾರಾಗಿ ದೇಗುಲಕ್ಕೆ ಹೋಗಿ ದೇಗುಲದಿಂದ ಹೊರಗಡೆ ಬಂದು ಅವರು ತನ್ನ ತಾಯಿ ಅಂದ್ರೆ ಗುಂಡೀಚ ಮಂದಿರಕ್ಕೆ ರಥದಲ್ಲಿ ಹೋಗ್ತಾರೆ. ಇದನ್ನೇ ನಾವು ರಥಯಾತ್ರೆ ಅಂತ ಕರಿತೀವಿ. ಗುಂಡೀಚ ಮಂದಿರಕ್ಕೆ ಇನ್ನೊಂದು ಹೆಸರಿದೆ. ಅದೇನಪ್ಪಾ ಅಂದ್ರೆ ವೃಂದಾವನ ಅಂತ ಹೆಸರು. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಬಲರಾಮ, ಕೃಷ್ಣ ಮತ್ತೆ ಸುಭದ್ರ ಇವ್ರು 3 ಜನ ಮಥುರೆಗೆ ಹೋಗಕ್ಕೆ ಸಿದ್ಧರಾಗಿರ್ತಾರೆ. ಆದ್ರೆ ಹೋಗುವಂತ ಸಮಯದಲ್ಲಿ ಅವರು ಬೃಂದಾವನಕ್ಕೆ ಬರಬೇಕು ಅನ್ನೋದು ಬೃಂದಾವನದ ನಿವಾಸಿಗಳ ಆಸೆಯಾಗಿರುತ್ತೆ. ಕೃಷ್ಣ ಬೃಂದಾವನವನ್ನ ಬಿಟ್ಟು ಮಥುರೆಗೆ ಹೋದಾಗ ಬೃಂದಾವನ ನಿವಾಸಿಗಳು ತುಂಬಾ ದುಃಖ ಪಟ್ಟಿರ್ತಾರೆ, ನೋವನ್ನ ಅನುಭವಿಸಿರ್ತಾರೆ. ಕೃಷ್ಣ ಬೃಂದಾವನಕ್ಕೆ ಹೋದಾಗ ಮತ್ತೆ ನಾವು ಕೃಷ್ಣನನ್ನ ನೋಡ್ತೀವೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ, ಅದೇ ಬೇಜಾರಲ್ಲಿ ಅವರೆಲ್ಲರೂ ಅಳ್ತಿರ್ತಾರೆ. ಅದಕ್ಕಾಗಿಯೇ ಕುರುಕ್ಷೇತ್ರ ಮುಗಿಸಿದ ನಂತರ ಸುಭದ್ರ, ಬಲರಾಮ ಮತ್ತೆ ಕೃಷ್ಣ ಇವ್ರ 3 ಮಥುರೆಗೆ ಹೋಗೋದಕ್ಕಿಂತ ಮುಂಚೆ ಬೃಂದಾವನಕ್ಕೆ ಬಂದು ಹೋಗ್ಬೇಕು ಅನ್ನೋದು ಬೃಂದಾವನ ನಿವಾಸಿಗಳ ಆಸೆ ಆಗಿರುತ್ತೆ. ನಮ್ಮ ಜೊತೆ ಬೃಂದಾವನದಲ್ಲಿ ಇದ್ದ ಕೃಷ್ಣ ಎಷ್ಟು ಮುದ್ದಾಗಿದ್ದ, ಎಷ್ಟು ಲೀಲೆಗಳನ್ನ ಮಾಡ್ತಿದ್ದ, ಹಾಗೆ ಅವನ ಹತ್ರ ಇರೋ ಎಷ್ಟೋ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ನಮ್ಮ ಮುಂದೆ ಓಡಾಡ್ತಾ ಇದ್ದ. ಆದ್ರೆ ಈಗ ಕೃಷ್ಣ ರಾಜನಾಗಿದ್ದಾನೆ. ಹೀಗೆ ಬೃಂದಾವನದಲ್ಲಿ ಕೃಷ್ಣ ತಮ್ಮೊಂದಿಗೆ ನಡೆದುಕೊಂಡಂತಹ ಲೀಲೆಗಳು ಮತ್ತೆ ಅವನು ಅವರ ಜೊತೆಗಿದ್ದಂತಹ ದಿನಗಳನ್ನು ನೆನಪಿಸ್ಕೊಂಡು ಬೃಂದಾವನದ ನಿವಾಸಿಗಳು ಹರ್ಷೋದ್ಗಾರಕರಾಗ್ತಾರೆ. ಸುಭದ್ರ, ಕೃಷ್ಣ ಮತ್ತೆ ಬಲರಾಮ ಇವ್ರು 3 ಹೋಗ್ತಿದ್ದಂತಹ ರಥಗಳಿಗೆ ಕುದುರೆ ಇರುತ್ತೆ. ಆ ಕುದುರೆಗಳನ್ನ ತೆಗೆದು ಈ ಬೃಂದಾವನ ನಿವಾಸಿಗಳು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅವರೇ ಖುದ್ದಾಗಿ ಕುದುರೆಯ ಸ್ಥಾನದಲ್ಲಿ ಇದ್ದು ಆ ರಥವನ್ನ ಬೃಂದಾವನದವರೆಗೂ ಹೇಳ್ಕೊಂಡು ಹೋಗ್ತಾರೆ. ಆಗಲಿಂದ ಬಂದಿದ್ದೆ ಈ ರಥಯಾತ್ರೆಯ ಪದ್ಧತಿ. ಜಗನ್ನಾಥನ ಆಲಯವನ್ನ ಕುರುಕ್ಷೇತ್ರ ಅಂತ ಹೇಳ್ತೀವಿ, ಗುಂಡೀಚ ಮಂದಿರವನ್ನ ಬೃಂದಾವನ ಅಂತ ಹೇಳ್ತೀವಿ. ಸೊ ಈ ಕುರುಕ್ಷೇತ್ರದ ಈ ಜಾಗದಿಂದ ಬೃಂದಾವನ ಅಂದ್ರೆ ಆ ಗುಂಡೀಚ ಮಂದಿರಕ್ಕೆ ಏನು ರಥದಿಂದ ನಾವು ಆ ಜಗನ್ನಾಥ, ಸುಭದ್ರ ಮತ್ತೆ ಬಲರಾಮನನ್ನ ಹೇಳ್ಕೊಂಡು ಹೋಗ್ತೀವಿ, ಇದನ್ನೇ ನಾವು ರಥಯಾತ್ರೆ ಅಂತ ಈಗಲೂ ಕೂಡ ಕರ್ಕೊಂಡು ಬರ್ತಿದ್ದೇವೆ. ಜಗನ್ನಾಥ, ಬಲದೇವ ಮತ್ತೆ ಸುಭದ್ರನನ್ನ ಹೊರುವಂತಹ ಆ 3 ರಥಗಳನ್ನ ಪ್ರತಿ ವರ್ಷ ಹೊಸದಾಗಿ ಮಾಡಲಾಗುತ್ತೆ. ಈ ರಥಗಳನ್ನ ಯಾವುದೇ ಆಧುನಿಕ ಉಪಕರಣಗಳನ್ನ ಇಲ್ಲದೆ ಮಾಡಲಾಗುತ್ತೆ.
ಈ ರಥಗಳನ್ನ ಯಾವುದೇ ಆಧುನಿಕ ಉಪಕರಣಗಳು ಇಲ್ಲದೆ ಪ್ರಾಚೀನ ಪದ್ಧತಿಯಲ್ಲೇ ಇವುಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಈ ರಥಗಳನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಪ್ರತಿ ವರ್ಷದ ಅಕ್ಷಯ ತೃತೀಯ ದಿನದಂದು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ರಥಗಳಿಗೆ ಒಂದೇ ಒಂದು ಕಬ್ಬಿಣದ ಮೊಳೆಗಳನ್ನು ಕೂಡ ಹೊಡೆದಿರೋದಿಲ್ಲ. ಇನ್ನು ಸುಭದ್ರಾ, ಬಲದೇವ ಮತ್ತೆ ಜಗನ್ನಾಥನ ರಥಗಳ ಉದ್ದ, ಅಗಲ ಮತ್ತೆ ಅವುಗಳಿಗೆ ಎಷ್ಟು ಚಕ್ರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಜಗನ್ನಾಥನ ರಥದ ಹೆಸರು ನಂದಿಘೋಷ. ಇದು 45 ಅಡಿ ಎತ್ತರ ಇರುತ್ತೆ, 16 ಚಕ್ರಗಳನ್ನ ಹೊಂದಿರುತ್ತೆ. ಬಲಭದ್ರನ ರಥದ ಹೆಸರು ತಾಳಧ್ವಜ. ಇದು 44 ಅಡಿ ಎತ್ತರ ಇರುತ್ತೆ, ಹಾಗೆ 14 ಚಕ್ರಗಳನ್ನ ಹೊಂದಿರುತ್ತೆ. ಇನ್ನು ಸುಭದ್ರೆಯ ರಥದ ಹೆಸರು ದೇವದಳ. ಇದು 43 ಅಡಿ ಇರುತ್ತೆ, 12 ಚಕ್ರಗಳನ್ನ ಹೊಂದಿರುತ್ತೆ. ರಥಯಾತ್ರೆ ಮುಗಿದ ನಂತರ ಎಲ್ಲಾ ರಥಗಳನ್ನು ಹೊಡೆದು ಹಾಕಲಾಗುತ್ತೆ. ಇದು ಜಗನ್ನಾಥನ ರಥಯಾತ್ರೆಯ ಮತ್ತೆ ರಥಗಳ ಬಗ್ಗೆ ಇರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಜಗನ್ನಾಥನ ಬಗ್ಗೆ ಮತ್ತೆ ಆತನ ಲೀಲೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಹರೇ ಕೃಷ್ಣ, ಜೈ ಜಗನ್ನಾಥ.